ನಾಗಮೋಹನ್ ದಾಸ್ ಅವರು ಕೋಲಾರ ಜಿಲ್ಲೆ ಬಂತು. ನಾಗಮೋಹನ್ ದಾಸ್ ಅವರು ಊರು ಪಕ್ಕ ಇರೋದೇ ಕೆಜಾಪ್ ಪೆರಿಯ. ನಮ್ಮದು 3 ಭಾಷೆ ಮಿಶ್ರಿತ ಜಿಲ್ಲೆ. ಈ ಕಡೆ ಶ್ರೀನಿವಾಸಪುರ, ಚಿಂತಾಮಣಿ, ಬಾಗೇಪಲ್ಲಿವರೆಗೂ ಆ ಭಾಗದಾಗಿರೋ ವಲಯರನ್ನೆಲ್ಲನೂ ಮಾಲಾ ಅಂತಾರೆ. ಈ ಕಡೆ ಕೆಜಾಪು, ಆನೇಕಲ್ವರೆಗೂ ತಮಿಳುನಾಡು ಬಾರ್ಡರ್ ಇರೋ ಎಲ್ಲ ವಲಯರು ಪೆರಿಯನ್ ಅಂತಾರೆ. ಸೊ ಇವರು ವಲಯ ಜಾತಿಗೆ ಸಂಬಂಧಪಟ್ಟಿದ್ದು ಪೆರಿಯನ್ನ ಮಾಲನ ಇವರೇನು ಮಾಡಿದ್ದಾರೆ, ಮಾದಿಗ ಜಾತಿಗೆ ಸೇರಿಸಿದ್ದಾರೆ. ಎಲ್ಲಿ ಸಂಖ್ಯೆನಾಗಿ ಸೇರಿಸಿದ್ದಾರೆ, ಸರ್ಟಿಫಿಕೇಟ್ ಆಗಿ ಸೇರಿಸಿಲ್ಲ. ಸಂಖ್ಯೆನಲ್ಲಿ 1,61,000 ಜನ ಬರ್ಸಿದ್ದಾರೆ. ಇವ್ರು ಎತ್ಕೊಂಡೋಗಿ ಅಲ್ಲಿ ಸೇರಿಸಿದ್ದಾರೆ. ಎರಡನೇದೇನು ಅಂದರೆ, ಕೋಲಾರ ಜಿಲ್ಲೆಯಲ್ಲಿ ಆದಿ ಕರ್ನಾಟಕ ಅಂದರೆ ವಲಯ ಅಂತ, ಆದಿ ದ್ರಾವಿಡ ಅಂದರೆ ಮಾದಿಗ ಅಂತ. ಚಿಕ್ಕಬಳ್ಳಾಪುರ, ತುಮಕೂರು ಈ ಭಾಗದಲ್ಲಿ ಆದಿ ದ್ರಾವಿಡ ಅಂದರೆ ವಲಯ, ಆದಿ ಕರ್ನಾಟಕ ಅಂದರೆ ಮಾದಿಗ. ಇದು ಕ್ಲಿಯರ್ ಕಟ್ ಆಗಿ ಎಲ್ರಿಗೂ ಗೊತ್ತಿರೋ ಸತ್ಯ. ನಾಗಮೋಹನ್ ದಾಸ್ ಅವ್ರು ಏನು ಮಾಡಬೇಕಾಗಿತ್ತಂದ್ರೆ, ಕೋಲಾರ ಜಿಲ್ಲೆನಲ್ಲಿ ಯಾರ್ಯಾರು ಆದಿ ಕರ್ನಾಟಕ ಬರ್ದಿದ್ದಾರೋ ಅವ್ರ ಸಂಖ್ಯೆಯನ್ನು ವಲಯದ ಜೊತೆನ ಹಾಕಬೇಕಾಗಿತ್ತು. ಯಾರ್ಯಾರು ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಅವ್ರ ಸಂಖ್ಯೆಯನ್ನು ಎತ್ತಿ ಮಾದಿಗರ ಲಿಸ್ಟಾಗಿ ಹಾಕಬೇಕಾಗಿತ್ತು. ಚಿಕ್ಕಬಳ್ಳಾಪುರ ಕಡೆ ಯಾರು ಆದಿ ದ್ರಾವಿಡ ಅಂತ ಬರ್ಸಿದ್ದಾರೆ ಅವರು ವಲಯರ್ಗೆ ಹಾಕಬೇಕಾಗಿತ್ತು. ಆದಿ ದ್ರಾವಿಡ, ಆದಿ ಕರ್ನಾಟಕ ಚಿಕ್ಕಬಳ್ಳಾಪುರದಾಗ ಯಾರು ಬರ್ಸಿದ್ದಾರೆ ಅವ್ರನ್ನ 8 ಜಿಲ್ಲೆಗಳನ್ನ ಅವ್ರನ್ನ ಹಾಕಿದ್ರೆ ಅವ್ರು ಏನ್ ತಿಳ್ಕೊಂಡಿದ್ದಾರೆ ಆಯೋಗದ ಸರ್ಕಾರದ ವರದಿ ಅಂದ್ರೆ, ನಮ್ಮ ಭವಿಷ್ಯ ರೂಪಿಸುವಂತ ವರದಿ. ಇವ್ರು ಕನಿಷ್ಠ ಪಕ್ಷ ಪಕ್ಕದ ಊರಲ್ಲಿರುವಂತ ಜಾತಿ ಯಾರನ್ನೋಷ್ಟು ಪರಿಜ್ಞಾನ ಇಲ್ಲದೆ ಇರುವಂತ, ಅವರೇ ಹೇಳ್ತಾರಲ್ಲ ನಾನು 3rd ಕ್ಲಾಸು ಅಂತ. ನಮ್ಮ ವರದಿನಲ್ಲಿ ನಿಜವಾಗ ಅವ್ರು 3rd ಕ್ಲಾಸ್ ಬುದ್ಧಿ ತೋರಿಸ್ಬಿಟ್ಟಿದ್ದಾರೆ. ನಮ್ಗೆ ಅಷ್ಟು ನೋವಾಗ್ತಾ ಇದೆ. ನಾಗಮೋಹನ್ ದಾಸು ನಾನು SLC 3rd ಕ್ಲಾಸು, PUC 3rd ಕ್ಲಾಸು, ಡಿಗ್ರಿ 3rd ಕ್ಲಾಸು ಅಂತ ಏನು ಹೇಳ್ತಾರೋ, ಇವತ್ತು ಅವ್ರು ವರದಿ ಕೊಟ್ಟರು. ನಾನು ಹೇಳ್ತಾ ಇದ್ದೀನಿ, 3rd ಕ್ಲಾಸ್ ವರದಿ ಕೊಟ್ಟಿದ್ದಾರೆ. ಅವರೊಬ್ಬ ಮಾನವೀಯತೆಯನ್ನು ಮರೆತು ನಮ್ಮ ಮೇಲೆ ಏನೋ ಕ್ರೋಧ, ನಮ್ಮ ಮೇಲೆ ಸಿಟ್ಟಿಟ್ಕೊಂಡು ಇವತ್ತು ಅವ್ರ ವರದಿ ಮುಖಾಂತರ ನಮ್ಗೆ ಅನ್ಯಾಯ ಮಾಡ್ತಿದ್ದಾರೆ. ನಮ್ಮ ಮಕ್ಕಳ ಭವಿಷ್ಯಕ್ಕೆ ಅವರು ಕಲ್ಲಾಗ್ತಾ ಇದ್ದಾರೆ.